ಚಿನ್ನದ ಮೇಲೆ ಸುಂಕದ ಹೊಡೆತ ಬೆನ್ನಲ್ಲೇ ತೈಲ ಬೆಲೆ ಏರಿಕೆ ಶಾಕ್ ಕೊಡಲಾಗಿದೆ. ಮಿತ ಬಳಕೆ ಸಂದೇಶ ಕೊಟ್ಟು ಬೆಲೆ ಏರಿಸಿದ್ರಲ್ಲ ಪ್ರಧಾನಿ ಮೋದಿ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಬೆಳ್ಳಂಬೆಳಗ್ಗೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಈ ಮೂಲಕ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಮಿತ ಬಳಕೆ ಸಂದೇಶದ ಬೆನ್ನಲ್ಲೇ ಬೆಲೆಯನ್ನ ಕೇಂದ್ರ ಸರ್ಕಾರ ಏರಿಸಿದೆ. ತೈಲ ಕಂಪನಿಗಳ ಮೇಲಿನ ಹೊರೆ ಇಳಿಸಲು ಕೇಂದ್ರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಳೆದ 2 ತಿಂಗಳಲ್ಲಿ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ನಷ್ಟ. ಈ ನಷ್ಟವನ್ನ ಸರಿದೂಗಿಸಲು ತೈಲ ಬೆಲೆಯನ್ನ ಮೋದಿ ಸರ್ಕಾರ ಹೆಚ್ಚಿಸಿದೆ. ಮಿತವಾಗಿ ಬಳಸಿ ಅಂತ ಸಲಹೆ ಕೊಟ್ಟಿದ್ದ ಮೋದಿ ಇಂದು ಬೆಳ್ಳಂಬೆಳಗ್ಗೆ ಸಾರ್ವಜನಿಕರಿಗೆ ಶಾಕ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡೋದ್ರ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಇಂದು ಬೆಳ್ಳಂಬೆಳಗ್ಗೆಯೇ ಏರಿಕೆ ಮಾಡಲಾಗಿದೆ. ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದ ಪ್ರಧಾನಿ ಮೋದಿ ಅವರು ಇಂದು ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆ ಮಾಡಿದ್ದಾರೆ. ಎಲ್ಲವನ್ನ ಮಿತವಾಗಿ ಬಳಸಬೇಕು, ಸಿದ್ಧರಾಗಿರಿ ಅನ್ನೋ ಸಂದೇಶವನ್ನ ಈ ಹಿಂದೆ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ರು. ಡೀಸೆಲ್ ಹಾಗೂ ಪೆಟ್ರೋಲ್ ಅನ್ನ ಮಿತವಾಗಿ ಬಳಸಿ ಅಂದಿದ್ರು. ಈ ಮಾತಿನ ಬೆನ್ನಲ್ಲೇ ಇವತ್ತು ಏಕಾಏಕಿ 3 ರೂಪಾಯಿ ಬೆಲೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಚುನಾವಣೆ ನಂತರ ಬೆಲೆ ಏರಿಸ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಬೆಲೆ ಏರಿಕೆ ಬಗ್ಗೆ ನಾವು ಮೊದಲೇ ಹೇಳಿದ್ವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿದೇಶಾಂಗ ನೀತಿಯಲ್ಲಿ ಮೋದಿ ಫೇಲ್ ಅಂತ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೋದಿ ಕೈಯಲ್ಲಿ ಮ್ಯಾನೇಜ್ ಮಾಡಲು ಆಗ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಲಾಗಿದೆ. ಹೇಳ್ತಾ ಬಂದಿದ್ದೀವಿ, ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳ್ತಾ ಬಂದಿದ್ದೀವಿ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಇಲ್ಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದಿದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಲ್ಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಲಿಸೋಕ್ಕಾಗ್ತದೆ? ಮೋದಿ ಹ್ಯಾಸ್ ಫೇಲ್ಡ್ ಇನ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. He could not manage well, he could not help. That is why, like COVID, what he said, ring the bell, lift the lamp and all is just doing. It is not possible. You ask all the central minister, today he may reduce his security with 2 vehicles. Okay, fine. Let all others do in the entire country. No one should travel outside. How can it be there? It is their pleasure, they are earning. They do. See, gold, for everyone, one small chain is needed. Mangalya Sara is needed. How can they stop Mangalya Sara? It is not fair. 800 ಕೋಟಿ ರೂಪಾಯಿಗಿಂತ ಹೆಚ್ಚು ಇವತ್ತು ಮೋದಿಜಿಯವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ಎಲ್ಲರೂ ಇವರು ಫ್ರೆಂಡೇ ಅಂತಾರೆ, ಇವರು ಬೆಸ್ಟ್ ಫ್ರೆಂಡೇ ಅಂತಾರೆ. ಆದರೆ ಇವ್ರ ಫ್ರೆಂಡ್ಶಿಪ್ ಇಂದ ದೇಶಕ್ಕೆ ಲಾಭ ಆಗಿದ್ದೇನು? ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ ಈಗ. ಮತ್ತೆ ಇವರು ವಿಶ್ವಗುರು ಅಂತ ಇದಾರಲ್ಲ, ಏನಕ್ಕಿದೆ ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ 3 ರೂಪಾಯಿ ಡೀಸೆಲ್ದು ಪೆಟ್ರೋಲ್ದು? ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕಾನಮಿ ವರ್ಕರ್ಸ್ ಮೇಲೆ ಬೀಳುತ್ತೆ.
ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ಚುತ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಸರ್ಕಾರ ಜವಾಬ್ದಾರಿ ಏನು ಸ್ವಾಮಿ? ಮೋದಿಯವ್ರ ಜವಾಬ್ದಾರಿ ಏನಿದೆ? ಬರೀ ಚುನಾವಣೆ ಮಾಡೋದವ್ರ ಜವಾಬ್ದಾರಿನ? ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿ ಅವರು ನೀವು ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಯಿತು, ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆವರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ವಾರ ಆಗಿದೆ, ಅದರ ಬಗ್ಗೆ ಒಪ್ಪಣೆ ಇಲ್ಲ ಅಂತಲ್ಲ. ಕೋವಿಡ್ ಸಂದರ್ಭದಲ್ಲಿ $25-30 ವರೆಗೆ ಖರೀದಿ ಮಾಡಿದೆ, $40 ವರೆಗೆ ಬಿದ್ದಿದೆ. ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63-65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೆ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ಸಬ್ಸಿಡೈಸ್ ಪ್ರೈಸ್ನಲ್ಲಿ ಬಂದಿರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡಲಿಲ್ಲ. ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದ್ರ ಜೊತೆಗೆ ಪ್ರೈವೇಟ್ ಕಂಪ್ನೀಸ್ಗಳು ಭಾಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. ಬೈಯಿಂಗ್ ಪ್ರೈಸ್ ನಿಮ್ದು ಆವ್ರೇಜ್ ಎಷ್ಟಿದೆ? ನೀವು ಯಾಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇಲ್ಲ? ಗ್ಯಾಸ್ ಕೊಡ್ತಾ ಇದ್ರೆ ನೀವು ತೊಗೊಳಕ್ಕೆ ರೆಡಿ ಇಲ್ಲ, ಆಯಿಲ್ ಕೊಡ್ತಾರೆ ಅಂದ್ರೆ ತೊಗೊಳಕ್ಕೆ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡೋಕ್ಕೆ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿದೆ. ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದೂ ಸಿಗ್ತಾ ಇಲ್ಲ, ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಸಬ್ಸಿಡಿ ಮಾರಾದ್ರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅದನ್ನ ಕೇಂದ್ರ 17 ಅಥವಾ 18 ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯನವರು, ಇವರು ಮನಮೋಹನ್ ಸಿಂಗ್ ಅವರಿಗಿಂತಲೂ ಕೂಡ ವಿಶ್ವದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ. ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರುವಂತ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದರ ಲೆಕ್ಕಾಚಾರ ಸರಿ ಇಲ್ಲ, ಇದ್ರ ಹಿಂದೆ ಏನೋ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನ ಹೊರಿಸಿರುವಂತ ಮನುಷ್ಯ ನೀವುನ ಹೇಳ್ತಾ ಇದ್ದೀರಾ. ಇದು ಅವರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿಯವರಿಗೆ ಪಾಠ ಹೇಳ್ತಾ ಇದ್ದೀರಾ. ಆಮೇಲೆ ಮೋದಿಯವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸ್. ಅದು ನಾವು ಏನು ಮಾಡೋಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ತೈಲಗಳನ್ನ ನಾವು ಖರೀದಿ ಮಾಡಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.